ಶ್ರೀಮಂತ ಪ್ರಾದೇಶಿಕ ಪಕ್ಷಗಳ ಪಟ್ಟಿಯಲ್ಲಿದೆಯಾ ಜೆಡಿಎಸ್? ಬಿಆರ್ಎಸ್ ದೇಶದ ಅತ್ಯಂತ ಶ್ರೀಮಂತ ಪ್ರಾದೇಶಿಕ ಪಕ್ಷ. ಅದರಲ್ಲೂ 685.5 ಕೋಟಿ ರೂಪಾಯಿ ಆದಾಯದೊಂದಿಗೆ ಬಿಆರ್ಎಸ್ಗೆ ಅಗ್ರಸ್ಥಾನ. ಇನ್ನು 646 ಕೋಟಿ ರೂಪಾಯಿ ಆದಾಯದೊಂದಿಗೆ ಟಿಎಂಸಿ ತೃಣಮೂಲ ಕಾಂಗ್ರೆಸ್ಗೆ 2ನೇ ಸ್ಥಾನ. ಇನ್ನು ಬಿಜೆಡಿ ಆದಾಯ ಕೇಳಿದ್ರೆ ಶಾಕ್ ಆಗ್ತೀರಿ, 297 ಕೋಟಿ 3ನೇ ಅಗ್ರಸ್ಥಾನ. ಇನ್ನು ತೆಲುಗು ದೇಶಂ ಅದರ ಆದಾಯ 287 ಕೋಟಿ ರೂಪಾಯಿ. ಶ್ರೀಮಂತ ಪ್ರಾದೇಶಿಕ ಪಕ್ಷಗಳ ಪಟ್ಟಿಯಲ್ಲಿದೆಯಾ ನಾಡಿನ ಜೆಡಿಎಸ್ ಪಕ್ಷ? ಬಿಆರ್ಎಸ್ ದೇಶದ ಅತ್ಯಂತ ಅಗ್ರಸ್ಥಾನದಲ್ಲಿದೆ. 685.5 ಕೋಟಿ ರೂಪಾಯಿ ಆದಾಯದೊಂದಿಗೆ ಬಿಆರ್ಎಸ್, 646 ಕೋಟಿ ರೂಪಾಯಿ ಆದಾಯದೊಂದಿಗೆ ಟಿಎಂಸಿಗೆ 2ನೇ ಸ್ಥಾನ. ಬಿಜೆಡಿ ಆದಾಯ 297 ಕೋಟಿ ರೂಪಾಯಿ. ಇನ್ನು ತೆಲುಗು ದೇಶಂ ಆದಾಯ 287 ಕೋಟಿ ರೂಪಾಯಿ 4ನೇ ಸ್ಥಾನ. ವೈಎಸ್ಆರ್ಸಿಪಿ ಆದಾಯ 191 ಕೋಟಿ 5ನೇ ಅಗ್ರಸ್ಥಾನ. ಟಾಪ್ 5 ಶ್ರೀಮಂತ ಪಟ್ಟಿಯಲ್ಲಿ ಸ್ಥಾನ ಪಡೆಯದ ಜೆಡಿಎಸ್. ಶ್ರೀಮಂತ ಪ್ರಾದೇಶಿಕ ಪಕ್ಷಗಳ ಪಟ್ಟಿಯಲ್ಲಿದೆಯಾ ಜೆಡಿಎಸ್? ಬಿಆರ್ಎಸ್ ದೇಶದ ಅತ್ಯಂತ ಶ್ರೀಮಂತ ಪ್ರಾದೇಶಿಕ ಪಕ್ಷ, ಅಂದ್ರೆ ಆಯಾಯ ರಾಜ್ಯದಲ್ಲಿ ಕಾರ್ಯಾಚರಿಸುವ ಪಕ್ಷ. ಅದರ 685 ಕೋಟಿ ಆದಾಯ. ಇನ್ನು ಟಿಎಂಸಿ 2ನೇ ಸ್ಥಾನ, 646 ಕೋಟಿ ರೂಪಾಯಿ ಆದಾಯ. ಬಿಜೆಡಿ ಆದಾಯ 297 ಕೋಟಿ ರೂಪಾಯಿ. ತೆಲುಗು ದೇಶಂ ಆದಾಯ 287 ಕೋಟಿ ರೂಪಾಯಿ 4ನೇ ಸ್ಥಾನವನ್ನು ಪಡೆದುಕೊಂಡಿದೆ. ವೈಎಸ್ಆರ್ಸಿಪಿ ಆದಾಯ 191 ಕೋಟಿ ರೂಪಾಯಿ 5ನೇ ಸ್ಥಾನ. ಟಾಪ್ 5 ಶ್ರೀಮಂತ ಪಟ್ಟಿಯಲ್ಲಿ ಸ್ಥಾನ ಪಡೆಯದ ಜೆಡಿಎಸ್ ಆ ಸ್ಥಾನವನ್ನು ಪಡೆದುಕೊಂಡಿಲ್ಲ. ಟಾಪ್ 5ಯಲ್ಲೂ ಕೂಡ ಸ್ಥಾನ ಇಲ್ಲ ಜೆಡಿಎಸ್ಗೆ. ಒಂದೊಂದು ಪಕ್ಷವು ಒಂದೊಂದು ತರಹದ ಒಂದೊಂದು ಸ್ಥಾನ. ಬಿಜೆಡಿ ಆದಾಯ 297 ಕೋಟಿ ರೂಪಾಯಿ, ತೆಲುಗು ದೇಶಂ ಆದಾಯ 287 ಕೋಟಿ ರೂಪಾಯಿ, ವೈಎಸ್ಆರ್ಸಿಪಿ ಆದಾಯ 191 ಕೋಟಿ ರೂಪಾಯಿ 5ನೇ ಸ್ಥಾನ. ಆದರೆ ನಮ್ಮ ರಾಜ್ಯದ ಕನ್ನಡದ ಪಕ್ಷ ಜೆಡಿಎಸ್ ಪ್ರಾದೇಶಿಕ ಪಕ್ಷ, ಜಾತ್ಯತೀತ ಜನತಾದಳ ಪಕ್ಷ 5ನೇ ಸ್ಥಾನದಲ್ಲೂ ಇಲ್ಲ. ಟಾಪ್ 5 ಅಲ್ಲಿ ಸ್ಥಾನ ಪಡೆಯದ ಜೆಡಿಎಸ್. ಆದರೆ ಜೆಡಿಎಸ್ಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಕುತೂಹಲಕಾರಿಯಾದಂಥ ವಿಚಾರಗಳು ಕೂಡ ಇದ್ದಾವೆ. ಹಾಗಾದ್ರೆ ಜೆಡಿಎಸ್ನ ಒಟ್ಟು ಆಸ್ತಿ ಎಷ್ಟು, ಅದರ ದಿನದ ಆದಾಯ ಎಷ್ಟು, ತಿಂಗಳ ಆದಾಯ ಎಷ್ಟು? ಜೆಡಿಎಸ್ ಆಸ್ತಿ ಏಕದಮ್ 40 ಪಟ್ಟು ಹೆಚ್ಚಳ. ಏಕದಮ್ 2023-24ರಲ್ಲಿ ಜೆಡಿಎಸ್ನ ಆದಾಯ 44.18 ಕೋಟಿ ರೂಪಾಯಿ, 22-23ರಲ್ಲಿ ಕೇವಲ 1.47 ಕೋಟಿ ರೂಪಾಯಿ ಅಷ್ಟೇ. ಆದರೆ ಯಾವಾಗ ಕುಮಾರಣ್ಣ ಬೆಂಗಳೂರು ಬಿಟ್ಟು ದೆಹಲಿಗೆ ಹೋದ್ರು, ಶುಕ್ರ ದೆಸೆ ಶುರುವಾಯಿತು. ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡು ಎಲೆಕ್ಷನ್ ಎದುರಿಸಿದ್ದ ಜೆಡಿಎಸ್ ಆಸ್ತಿ ಏಕದಮ್ 40 ಪಟ್ಟು ಹೆಚ್ಚಳ. ಏರಿಕೆ ವಿಚಾರದಲ್ಲಿ ಮಾತನಾಡೋದಾದ್ರೆ 23-24ರಲ್ಲಿ ಜೆಡಿಎಸ್ನ ಆದಾಯ ಇದ್ದಿದ್ದು ಬರೋಬ್ಬರಿ 44 ಕೋಟಿ ರೂಪಾಯಿ. ಇನ್ನು 22-23 ಒಂದು ವರ್ಷದ ಗ್ಯಾಪ್ನಲ್ಲಿ 1.47 ಕೋಟಿ. ಕುಮಾರಸ್ವಾಮಿ ಕೇಂದ್ರ ಮಂತ್ರಿ ಆದಮೇಲೆ ಪಕ್ಷಕ್ಕೆ ಶುಕ್ರ ದಶೆ ಶುರುವಾಗಿದೆ. ಬಿಜೆಪಿಯ ಜೊತೆ ಮೈತ್ರಿ ಮಾಡಿಕೊಂಡು ಎಲೆಕ್ಷನ್ ಎದುರಿಸಿದ್ದ ಜೆಡಿಎಸ್ ಈಗ ಅದರ ಆದಾಯ ಇದೆಯಲ್ಲ ಏಕದಮ್ 40 ಪಟ್ಟು ಹೆಚ್ಚಳ. ಅರ್ಥ ಮಾಡ್ಕೊಳ್ಳಿ, 400 ಕೋಟಿ ಆಗ್ಬಿಡುತ್ತಲ್ಲಿ, 4 40 ಅಂದರೆ 40 ಪಟ್ಟು ಹೆಚ್ಚಳ. ಜೆಡಿಎಸ್ ಆಸ್ತಿ ಏಕದಮ್ 40 ಪಟ್ಟು ಹೆಚ್ಚಳ. 44.18 ಕೋಟಿ ರೂಪಾಯಿ ಇತ್ತು 2022-23ರಲ್ಲಿ, ಕೇವಲ 1.47 ಕೋಟಿ ರೂಪಾಯಿ ಮಾತ್ರ ಇದ್ದು. ಯಾವಾಗ ಕುಮಾರಸ್ವಾಮಿ ಸೆಂಟ್ರಲ್ ಮಿನಿಸ್ಟರ್ ಆದರು, ಅವರ ಲಕ್ಕೂ ಚೇಂಜ್ ಆಯಿತು, ಅವರ ಪಕ್ಷದ ಲಕ್ಕೂ ಚೇಂಜ್ ಆಯಿತು. 40 ಪಟ್ಟು ಆದಾಯ ಹೆಚ್ಚಳ ಆಗಿದೆ. ಏನು ಹೇಳ್ತೀರಿ? ನಮ್ಮ ರಾಜ್ಯದ ಪಕ್ಷ ಆದಾಯ ಹೆಚ್ಚಾಗಲಿ, ನಮಗೂ ಕೂಡ ಹೆಮ್ಮೆ ಅಂತ ಹೇಳ್ತಾ ಸುಮ್ಮನಾಗ್ತಿರೋ, ಅಥವಾ ಈ ಜೆಡಿಎಸ್ ಪಕ್ಷದ ಆಂತರಿಕ ಬಲಾಢ್ಯತೆಯ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನಾವು ನಿಮಗೆ ಕೊಡ್ತಾ ಹೋಗ್ತೀವಿ. ಹಾಗಾದರೆ ಇದರ ಮುಂದುವರಿದ ಅಪ್ಡೇಟ್ಸ್ಗಳನ್ನು ಗಮನಿಸುವುದಾದರೆ, ಜೆಡಿಎಸ್ ಪಕ್ಷದ 4ನೇ ಸ್ಥಾನದಲ್ಲಿದೆ ಆಂಧ್ರದ ಆಡಳಿತಾರೂಢ ಟಿಡಿಪಿ. 4ನೇ ಸ್ಥಾನ
22-23ರಲ್ಲಿ 63.9 ಕೋಟಿ ಇದ್ದ ಟಿಡಿಪಿ ಆದಾಯ 3 ಪಟ್ಟು ಹೆಚ್ಚಳ. 23-24ರಲ್ಲಿ 285.7 ಕೋಟಿಗೇರಿದ ತೆಲುಗುದೇಶಂ ಆದಾಯ. ಕೊಡುಗೆ ಮತ್ತು ದೇಣಿಗೆ ಪಡೆಯುವುದರಲ್ಲಿ ಟಿಡಿಪಿಗೆ ಅಗ್ರಸ್ಥಾನ. ಆಂಧ್ರ ವಿಪಕ್ಷ ವೈಎಸ್ಆರ್ಸಿಪಿ ಆದಾಯವು ಹೆಚ್ಚಳ 191 ಕೋಟಿಗೆ ಏರಿಕೆ. ಆದರೆ ಜನಸೇನಾ ಪಕ್ಷದ ಆದಾಯ ವೆಚ್ಚದ ಬಗ್ಗೆ ಇನ್ನೂ ಉಲ್ಲೇಖವೇ ಇಲ್ಲ. 4ನೇ ಸ್ಥಾನದಲ್ಲಿದೆ ಆಂಧ್ರದ ಆಡಳಿತಾರೂಢ ಟಿಡಿಪಿ. 22-23ರಲ್ಲಿ ಒಂದು ತರಹದ ಆದಾಯ ಇತ್ತು. 4ನೇ ಸ್ಥಾನದಲ್ಲಿ ಆಂಧ್ರದ ಆಡಳಿತಾರೂಢ ಟಿಡಿಪಿ ಇದೆ. 2022-23ರಲ್ಲಿ 63.9 ಕೋಟಿ ರೂಪಾಯಿ ಇತ್ತು. ಆದರೆ ಅದೇ ಟಿಡಿಪಿ ಆದಾಯ 3 ಪಟ್ಟು ಹೆಚ್ಚಳ ಆಗಿದೆ. 2023-24ರಲ್ಲಿ 285.7 ಕೋಟಿಗೇರಿದ ತೆಲುಗುದೇಶಂ ಆದಾಯ. ಕೊಡುಗೆ ಮತ್ತು ದೇಣಿಗೆ ಪಡೆಯೋದ್ರಲ್ಲಿ ಟಿಡಿಪಿ ನಂಬರ್ 1. ಆಂಧ್ರ ವಿಪಕ್ಷ ವೈಎಸ್ಆರ್ಸಿಪಿ ಆದಾಯವು ಹೆಚ್ಚಳ ಆಗಿದೆ, 191 ಕೋಟಿಗೆ ಏರಿಕೆಯಾಗಿದೆ. ಆದರೆ ಜನಸೇನಾ ಪಕ್ಷದ ಆದಾಯ ವೆಚ್ಚದ ಬಗ್ಗೆ ಇನ್ನೂ ಎಲ್ಲಿಯೂ ಬಹಿರಂಗವಾದ ಉಲ್ಲೇಖಗಳಿಲ್ಲ. ಇನ್ನು ಆ ಪಕ್ಷದ ವಾರ್ಷಿಕ ಆದಾಯ ಎಷ್ಟು, ಮಾಸಿಕ ಆದಾಯ ಎಷ್ಟು, ಇನ್ನೂ ಕೂಡ ಕ್ಲಾರಿಟಿ ಇಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.